ಇನ್ನೊಂದು ಹೊಸ ಕ್ಷಣನ ನೋಡ್ತಾ ಇದ್ದೀನಿ, ಹೊಸ ದಿನ ನೋಡ್ತಾ ಇದ್ದೀನಿ, ಹೊಸ ವರ್ಷ ನೋಡ್ತಾ ಇದ್ದೀನಿ, ಹೊಸ ಸೂರ್ಯೋದಯ ನೋಡ್ತಾ ಇದ್ದೀನಿ, ಸೂರ್ಯನ ಸಂಕ್ರಮಣ ನೋಡ್ತಾ ಇದ್ದೀನಿ, ಸಂಕ್ರಾಂತಿಗೆ ಬರ್ತಾ ಇದ್ದೀನಿ, ಹೊಸ ಹೊಸ ಕ್ರಾಂತಿಗಳನ್ನು ನೋಡ್ತಾ ಇದ್ದೀನಿ. ಇದೆಲ್ಲ ಖುಷಿ ವಿಷಯ ಅಲ್ವಾ? ಕಳೆದು ಹೋದದ್ದು ನಿನ್ನೆ ನೆನ್ನೆಗೆ, ನಾಳೆ ನಾಳೆಗೆ. ಯಾವತ್ತಿದ್ರೂ ನಾವು ಇವತ್ತಿನ ದಿವಸ ಬದುಕಬೇಕು, ಹೊಸತನದಲ್ಲಿ ಬದುಕಬೇಕು. ಅದೇ ಜೀವನದ ಕ್ರಾಂತಿ ಅಂತ ನಂಬಿಕೊಂಡು ಬದುಕ್ತಾ ಇರೋಳು ನಾನು. ವೆರಿ ನೈಸ್. 20-25 ಹೇಗಿತ್ತು? 20-25 ಭಾಳ ಚೆನ್ನಾಗಿತ್ತಲ್ಲ, ಭಾಳ ಚೆನ್ನಾಗಿತ್ತು, ಚೆನ್ನಾಗಿದೆ. ಓಕೆ, ಭಾಳ ಚೆನ್ನಾಗಿದೆ ನಿಮ್ಮ ಲೈಫಲ್ಲಿ? ನನ್ನ ಲೈಫಲ್ಲೇನೆ 20-25 ಅದ್ಭುತವಾಗಿತ್ತು. 20ರ ಚಂದನೂ ಇತ್ತು, 25ರ ಹೊಸತನೂ ಇತ್ತು. ಹಾಗಾಗಿ 20-25 ಭಾಳನೇ ಚೆನ್ನಾಗಿತ್ತು, ಭಾಳನೇ ಚೆನ್ನಾಗಿತ್ತು. ಆಮೇಲೆ ಇನ್ನೊಂದು, ಅದು ಅಕಸ್ಮಾತ್ ಎಲ್ಲೋ ಅಲ್ಪ ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂದ್ರೂ ಅದರಲ್ಲಿ ಏನು ಚೆನ್ನಾಗಿತ್ತು ಅಂತ ಹೆಕ್ಕಿ ಹುಡ್ಕೋ ಬುದ್ಧಿ ನನಗಿರೋದ್ರಿಂದ ಅದರಲ್ಲಿ ಬರೀ ಒಳ್ಳೆಯದೇ ಹುಡುಕಿ ಅದನ್ನು ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಉಳಿದಿದ್ದನ್ನೆಲ್ಲ ಆಚೆ ಹಾಕೋದ್ರಿಂದ ನನ್ನ ಮಟ್ಟಿಗೆ 20-25 ಏನು 20-60 ಬಂದರೂ ಚೆನ್ನಾಗೇ ಇರುತ್ತೆ.